ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪ ಅಂದರೆ ಭಕ್ತಿ ಹೆಚ್ಚುತ್ತೆ. ಕೋಟಿ ಕೋಟಿ ಜನ ಅಯ್ಯಪ್ಪನ ಭಕ್ತಿಯಲ್ಲಿ ಮುಳುಗಿ ಹೋಗ್ತಾರೆ. ಕಠಿಣ ವ್ರತ ಮಾಡಿ ಶಬರಿಮಲೆಯಲ್ಲಿ ನೆಲೆಸಿರುವ ಅಯ್ಯಪ್ಪನ ದರ್ಶನ ಪಡಿತಾರೆ ಭಕ್ತರು. ಅಯ್ಯಪ್ಪನ ದರ್ಶನ ಪಡೆಯೋಕೆ ದೇಶದ ನಾನಾ ರಾಜ್ಯಗಳಿಂದ ಕೇರಳಕ್ಕೆ ಹೋಗ್ತಾರೆ. ಕರ್ನಾಟಕದಲ್ಲೂ ಲಕ್ಷಾಂತರ ಜನ ಅಯ್ಯಪ್ಪನ ದರ್ಶನ ಪಡಿತಾರೆ. ಆದರೆ ಈಗ ಆ ಸನ್ನಿಧಾನದಲ್ಲಿ ನಡೆಯಬಾರದ ಘಟನೆಯೊಂದು ಅಥವಾ ದುರಂತವೊಂದು ನಡೆದು ಹೋಗಿದೆ. ನೂರಾರು ಭಕ್ತರ ಮಧ್ಯೆ ಅವಘಡ ನಡೆದಿದೆ. ಹಾಗಿದ್ರೆ ನಿಜಕ್ಕೂ ಅಯ್ಯಪ್ಪನ ಸನ್ನಿಧಿಯಲ್ಲಿ ಆಗಿದ್ದೇನು? ಬನ್ನಿ ನೋಡೋಣ. ಅಯ್ಯಪ್ಪನ ಸಾನ್ನಿಧ್ಯಕ್ಕೆ ಒಮ್ಮೆ ಆದರೂ ಹೋಗಲೇಬೇಕು ಅನ್ನೋದು ಕೋಟಿ ಕೋಟಿ ಭಕ್ತರ ಆಸೆ. ಹೀಗಾಗಿಯೇ ಕಠಿಣ ವ್ರತ ಮಾಡಿ ಅಯ್ಯಪ್ಪನ ದರ್ಶನ ಪಡೆಯೋಕೆ ಭಕ್ತರು ಹೋಗ್ತಾರೆ. ಈಗ ಕೇರಳದ ಶಬರಿಮಲೆಯ ಸೀಸನ್ ಆಗಿರೋದ್ರಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಶಬರಿಮಲೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಯ್ಯಪ್ಪನ ದರ್ಶನ ಪಡಿತಾರೆ. ಈ ಬಾರಿ ಕೂಡ ಶಬರಿಮಲೆ ಕ್ಷೇತ್ರಕ್ಕೆ ಭೇಟಿ ನೀಡುವ ಭಕ್ತರ ಸಂಖ್ಯೆ ಭಾರೀ ಹೆಚ್ಚಳವಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ 25% ಹೆಚ್ಚು ಭಕ್ತರು ಭೇಟಿ ನೀಡಿ ದರ್ಶನ ಪಡೆದಿದ್ದಾರೆ. ಇನ್ನು ದೇವಸ್ಥಾನದ ಆದಾಯವೂ ಹೆಚ್ಚಳವಾಗಿದೆ. ಎಲ್ಲರಂತೆ ಕರ್ನಾಟಕದ ಕನಕಪುರ ಭಕ್ತನಾದ ಕುಮಾರಸ್ವಾಮಿ ಕೂಡ ಅಯ್ಯಪ್ಪನ ದರ್ಶನಕ್ಕೆ ಹೋಗಿದ್ದಾರೆ. ಸ್ವಾಮಿಯೇ ಶರಣಂ ಅಯ್ಯಪ್ಪ ಅನ್ನೋ ಕೂಗು ಒಂದ್ ಕಡೆ ಕೇಳ್ತಾ ಇದ್ದರೆ, ಮತ್ತೊಂದು ಕಡೆ ಈ ಕುಮಾರ್ ಜೀವಕ್ಕೆ ಕುತ್ತು ತಂದುಕೊಂಡಿದ್ದ. ತುಪ್ಪದ ಅಭಿಷೇಕ ಕೌಂಟರ್ ಮಂಟಪದ ಮೇಲಿಂದ ಅವರು ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ್ದರು. ಘಟನೆಯ ವಿಡಿಯೋ ಭಕ್ತರೊಬ್ಬರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಈಗ ವೈರಲ್ ಆಗಿದೆ. ಅಂದಹಾಗೆ ಬೆಂಗಳೂರಿನಿಂದ ಕೇರಳದ ಶಬರಿಮಲೆಗೆ ಹೋದ ಕುಮಾರ್ ದೇವಸ್ಥಾನದಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಶಬರಿಮಲೆಯ ತುಪ್ಪದ ಅಭಿಷೇಕ ಕೌಂಟರ್ ಮಂಟಪದಿಂದ ಜಿಗಿದು ಕೆಳಗೆ ಬಿದ್ದಿದ್ದಾರೆ. ಅವರು ಹಾರ್ತಾ ಇದ್ದಂತೆ ಅಕ್ಕಪಕ್ಕದಲ್ಲಿದ್ದ ಭಕ್ತರು ಪಕ್ಕಕ್ಕೆ ಸರಿದಿದ್ದಾರೆ. ಆದರೆ ಅಲ್ಲಿದ್ದವರು ಕನಿಷ್ಠ ಪಕ್ಷ ಆತನನ್ನ ಎತ್ತುವ ಪ್ರಯತ್ನ ಕೂಡ ಮಾಡಿಲ್ಲ. ನಂತರ ಅಲ್ಲಿದ್ದ ಪೊಲೀಸರು ಕೈಕಾಲು ಮುರಿದುಕೊಂಡಿದ್ದ ಕುಮಾರ್ನನ್ನ ಆಸ್ಪತ್ರೆಗೆ ಕರೆದೊಯ್ದರು. ಬಳಿಕ ಕೊಟ್ಟಯಂ ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಅವರು ಮೃತಪಟ್ಟಿದ್ದಾರೆ. ಕುಮಾರಸ್ವಾಮಿ ಖಿನ್ನತೆಯಿಂದ ಬಳಲುತ್ತಿದ್ದು, ಈ ಹಿನ್ನೆಲೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಆದರೆ ಅಯ್ಯಪ್ಪನ ಸನ್ನಿಧಿಯಲ್ಲಿ ಹೋಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ನಿಜಕ್ಕೂ ವಿಪರ್ಯಾಸ. ಇದೇ ಮೊದಲ ಬಾರಿಗೆ ಅಯ್ಯಪ್ಪನ ಸನ್ನಿಧಿಯಲ್ಲಿ ಇಂಥದೊಂದು ಘಟನೆ ನಡೆದಿದ್ದು ಭಕ್ತರ ಆತಂಕ ಹೆಚ್ಚಿಗೆಯಾಗಿದೆ.